ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಸ್ತಿ ಕೊಪ್ಪಳು ಗೌಡ್ರು ನಮ್ಮನೆಗೆ ಯಾಕೆ ಬಂದ್ರು? ದನಿಗಳೇ ಏನೋ ಮಾಸ್ತಿ ಕೊಪ್ಪಳು ಗೌಡ್ರು ಬಂದವ್ರೆ. ಸಮ ಹೆಂಗಿದ್ದೆ ಸಮ? ಬಾ ಮಾವ ಕೂತ್ಕೊಪ್ಪ. ಆರಾಮಾಗಿದ್ದೀರಾ ಮಾವ? ಇದೇನೇ ಇವನು ಇನ್ನೂ ಮಾವ ಅಂತ ಇದ್ದಾನೆ. ಅಕ್ಕ ನಿಧಾನಕ್ಕೆ ಮಾತಾಡೋ ಕೇಳಿಸುತ್ತೆ. ನಮ್ಮ ದೊಣ್ಣಗಳು ಮಾರಿಗುಡಿ ಬೆಟ್ಟ ಇದ್ದಂಗೆ, ಯಾರು ಅಲ್ಲಾಡ್ಸಕ್ ಆಯ್ಕಿಲ್ಲ. ತುಂಬ ದಿವಸ ಆಯಿತು ಕಾಣಲಿಲ್ಲ. ಏನಿಲ್ಲ ಮಾವ, ಅದು ನಿಮ್ಮ ಆರೋಗ್ಯದಾಗೆ ಹೊಸಿ ವ್ಯತ್ಯಾಸ ಆಗೈತೆ ಅಂತ ಕೇಳ್ಪಟ್ಟೆ. ಅವತ್ತೇ ಹೊಲ್ಟು ಮತ್ತೇನೋ ಕೆಲಸ ಬಂದು ಬರೋಕ್ಕಾಗಿಲ್ಲ. ಅದಕ್ಕೆ ಒಂದಪ್ಪ ನೋಡ್ಕೊಂಡು ಹೋಗಮ್ಮ ಅಂತ ಬಂದ. ನಮ್ಮ ಕಡೆಯಿಂದ ತಪ್ಪಾಗಿದ್ದರು ನಮ್ಮನ್ನು ನೋಡಬೇಕು ಅಂತ ಅನಿಸಿ ಮನೆವರೆಗೂ ಬಂದಿದ್ದೀರಲ್ಲ, ಅದು ನಮ್ಮ ಪುಣ್ಯ. ಅದು ಆವತ್ತೇ ಅದನ್ನು ತಲೆಯಿಂದ ತೆಗೆದಾಕ್ದು. ಅಣ್ಣ ಹೆಂಗೆ ಅವ್ರು ಸೋಮ? ಆರಾಮಾಗವ್ರೆ. ಅಜ್ಜಿ ಆರೋಗ್ಯ ಹೇಗಿದೆ? ಅವರು ಆರಾಮಾಗಿದ್ದಾರೆ. ಅಜ್ಜಿಗೆ ಹೊಸಿಗೆ ಪಾಪ. ನಮ್ಮ ಮೇಲಿನ ಕೋಪ ಅಷ್ಟು ಸುಲಭವಾಗಿ ಹೋಗೋತ್ತದಲ್ಲ. ಆಕಾಶ ಬೀಳುವಾಗ ಎಲ್ಲರೂ ತಲೆನೂ ಒಂದೇ ಅಲ್ವಾ? ಆಗಲಿ, ಅವ್ರಿಗೆ ಮನಸ್ಸಾದಾಗಲೇ ನಮ್ಮನ್ನು ಕ್ಷಮಿಸ್ಲಿ. ಏನು ರಮೇ, ಎಲ್ಲೋದ್ರಿ? ಬಂದಿರಿ. ತಗೊಳ್ಳಿ. ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಪ್ಪ. ಮನೇಲೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಎಲ್ರೂ ಕೇಳಿದ್ವಿ ಅಂತ ಹೇಳಪ್ಪ. ಆಗಲಿ. ಸೋಮ, ಕಾಫಿ ಕುಡಿದಾದ್ಮೇಲೆ ಆಚೆ ಬಾ. ಮತ್ತೆ ಸೋಮ, ಏನೊಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಫುಲ್ಲು ಬ್ಯುಸಿ. ಪರ್ಸು, ನನ್ನ ಫೋನೇ ಇಟ್ಕೊತಿಲ್ಲ ಕಲ. ನಾವು ಮಾನ ಮರ್ವಾದೆ ಬಿಟ್ರು ಫೋನ್ ಬಿಡಬಾರ್ದು ಕಲ. ಅದರಿಂದಲೇ ಮಾನ ಮರ್ವಾದೆ ಎಲ್ಲ ಹರಿದು ಹೊಂಟೋಗಿರೋದು. ಯಾಕಲ್ಲ? ಫೋನ್ ಮಾಡಿದವ್ರೆಲ್ಲ ಮದುವೆ ಕ್ಯಾನ್ಸಲ್ ಆಯ್ತಂತೆ, ಹುಡುಗಿ ಓಡೋದ್ಲಂತೆ. ಮುಂದೇನು ಅಂತೆಲ್ಲ ಕೇಳಿ ಕೇಳಿ ಉರಿಸ್ತಾವ್ರೆ. ಅವ್ರ ಮಾತು ಕೇಳ್ತಿದ್ರೆ ಕಾದು ಕೆಂಡನ ಕಿವಿ ನಿಂತ್ಕೊಳ್ಳಂಗಾಯ್ತದೆ. ಅದಕ್ಕೆ ಬೆಳಿಗ್ಗೆಯಿಂದ ಸಂಜೆ ಗಂಟ ಕ್ವಾರಿಲೇ ಇರ್ತೀವಿ. ಅಲ್ಲೇ ಕುಡಿದು ಸಂಜೆ ಆದ್ಮೇಲೆ ಮನೆಗೆ ಹೋಯ್ತೀವಿ. ಆಟೆಯ ಲವ್ ಸೋಮ, ರಾಜ್ ನಂಗೆ ಇದ್ದೊಂದ್ಕಲ್ಲ, ನೀನು ಆಳಿಗಿಂತ ಕಡೆ ಆಗ್ಬಿಟ್ಟಲ್ಲ. ನಿನಗೆ ನೋಡೋಕೆ ಆಯ್ತಿಲ್ಲಕ್ಕಲ್ಲ. ದೋಸ್ತಿಯಾಗಿ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡಕ್ಕಲ್ಲ. ಯಾವ್ದಾರ ಹುಡುಗಿ ನೋಡಿ ಮದುವೆ ಆಗ್ಬಿಡ್ಲತ್ತಾಗೆ. ಈ ಮಾತು ಹೇಳ್ಬೇಡ ನೀನು. ಆ ಶಿವ ಪಾರ್ವತಿಗೆ ಏನಾದರೂ ಆಗ್ಬೇಕು, ಆಗ್ಲೇ ನನಗೆ ನೆಮ್ಮದಿ. ನೀನೇನೋ ಮಾಡಿ ದಬಾಕ್ತೀನಿ ಅಂತ ಬಂದೆ. ಏನು ಕಿಸ್ದಪ್ಪ? ಇಬ್ಬರನ್ನು ಮನೆ ಕರೆದು ಉಣ್ಣ ತಿಕ್ಕಿ ಮಡ್ಲಾಕಿ ತುಂಬ ಕಳಿಸ್ದೆ. ಹೆಂಗ್ಲ ನಂಬಂದಿನ? ಲವ್ ಸೋಮ, ನನ್ನ ಮೇಲೆ ನಂಬಿಕೆ ಇಲ್ವಂದ್ಲ ನಿಂಗೆ? ಅದೆಲ್ಲ ಅಪ್ಪನ ಪ್ಲ್ಯಾನ್ ಕಲ. ನನಗೆ ನಂಬಕ್ಕಾಯ್ತಿಲ್ಲ. ಲವ್, ನಾವಿಬ್ಬರು ಆತ್ರಕ್ಕೆ ಬಿದ್ದು ಏನೋ ಮಾಡ್ಬಿಡ್ತೀವಂತ ಹೋಗಿ ಹಿಂಗೆ ಮಾಡ್ಕೊಂಡು, ಆದರೆ ಅಪ್ಪ ಹಂಗಲ್ಲ ಕಲ. ಮಿತ್ರಗಳನ್ನ ದೂರ ಇಟ್ಟರು ಶತ್ರುಗಳನ್ನ ಜೊತೆಗೆ ಇಟ್ಕೋತಾರೆ. ಆ ಶಿವನು ಹಂಗೆ ಜೊತೆಗೆ ಇಟ್ಕೊಂಡು ಮುಂದಕ್ಕೆ ಒಂದಲ್ಲ ಒಂದಿನ ನನ್ನ ಮಗನ ಕತ್ಕೊಯ್ತಾರೆ, ನೋಡ್ತಿರೋ. ಈಗಾಗಲೇ ಅವನ ತಂಗಿದಿರು ಎಲ್ಲರಿಗೂ ಕೆಟ್ಟ ಬಾಳ್ದವ್ರ ಸಂಬಂಧ ತರಬೇಕು ಅಂತ ಪ್ಲ್ಯಾನ್ ಮಾಡ್ತಾವ್ರೆ. ಒಂದು ಸರಿ ಆ ತಂಗಿದಿರು ಕಣ್ಣೀರಲ್ಲಿ ಕೈ ತೊಳೆದ್ರೆ ಆಮ್ಯಾಕೆ ಆ ಶಿವೋದನ್ನ ನೋಡಿ ನರಳಿ ನರಳಿ ಸಾಯ್ತನ್ಕಲ. ನಮ್ಮಿಬ್ಬರು ಶತ್ರುಗಳು ಒಬ್ಬರೇ ಕಲ. ನಿನಗಿಂತ ಅವ್ರ ಮೇಲೆ ಕೋಪ ನನಗೈತೆ, ತಲೆ ಕೆಡ್ಸ್ಕೋಬೇಡ. ಆ ಶಿವ ಆದಷ್ಟು ಬೇಗ ಸಾಯ್ತಾನೆ. ಪಾರು ನನ್ನ ಬದುಕಲ್ಲಿ ಬೆಳಕಿದ್ದಂಗೆ, ಅವಳಿಲ್ದೆ ನನ್ನ ಜೀವನನೇ ಕತ್ತು.
ಪಾರು ಏನಾಯ್ತು ಪಾರು? ಪಾರು ಯಾರು? ಪಾರು 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 ಸತ್ತೋದ್ಲು. ನೀನ್ಯಾರು? ನಾವೆಲ್ಲಿದ್ದೀವಿ? ನಾವು ಇಲ್ಲೇಕಿದ್ದೀವಿ? ಇಲ್ಲಿ ಏನು ಹೊಸ ಮಾಡ್ಬರ್ತಿದ್ಯಾ? ನೀನು ಮೋಸ ಮಾಡಕ್ ಬಂದಿದ್ಯಾ? ಯಾಕೋ ಮೋಸ ಮಾಡಬಾರ್ದು. ಮೋಸ ಮಾಡಿದ್ರೆ ದೇವ್ರು ಕಣ್ ಕಿತ್ಕೊಂಡ್ಬಿಡ್ತಾನೆ. ಕಣ್ ಕಿತ್ಕೊಂಡ್ಬಿಡ್ತಾನೆ. ಯಾಕೆ ಪಾರು ಹಿಂಗೆಲ್ಲ ಆಡಿಯಾ? ಮೋಸ ಮಾಡಿದ್ರು, ಎಲ್ಲರೂ ಮೋಸ ಮಾಡಿದ್ರು. ಅಪ್ಪ ಅಣ್ಣ ಪ್ರೀತಿಸ್ತವ್ರು ಯಾಕೆಲ್ರು ಹಿಂಗೆ? ಏ ಪಾರು, ಎಲ್ರು ಕೆಟ್ಟವ್ರು ಅಲ್ಲ ಕಣೆ. ಸುಮ್ಮನೆ ಎಲ್ರು ಕೆಟ್ಟವ್ರು. ಹೌದು, ಮತ್ತೆ ಆರೋಗ್ಯ ಎಲ್ರು ಮೋಸ ಮಾಡಿದ್ರು. ಎಲ್ರು ಮೋಸ ಮಾಡಿದ್ರು. ಪಾರು ಇಲ್ಲ, ಪಾರುಗ್ ಮೋಸ ಆಗಿಲ್ಲ. ಪಾರುನೇ ಮೋಸ ಹೋದ್ಲು. ಯಾಕೆ ಹೇಳು? ಪಾರು ದಡ್ಡಿ. ಪಾರು ದಡ್ಡಿ. ಪಾರು ದಡ್ಡಿ. ಪಾರು ದಡ್ಡಿ. ಯಾಕವ ಸಮಾಧಾನ ಮಾಡಲ್ವಾ? ಪಾರು ನನ್ನ ನೀನಂದ್ರೆ ಇನ್ಯಾರು ಸಮಾಧಾನ ಮಾಡ್ತಾರ ಮಾವ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.